ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಮಂಗಳೂರಿನಲ್ಲಿ ನೆರೆ, ಗುಡ್ಡ ಕುಸಿತದ ಆತಂಕವೂ ನಿರ್ಮಾಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಉಡುಪಿ ಆಗಿರ್ಬೋದು, ಚಿಕ್ಕಮಗಳೂರಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಮಳೆ ಪ್ರತಿನಿತ್ಯ ಬಿಟ್ಟು ಬಿಡದೆ ಸುರಿತಾ ಇದೆ. ಹಾಗಾದರೆ ಇಡೀ ರಾಜ್ಯದಲ್ಲಿ ಮಳೆಯ ಅಬ್ಬರ ಯಾವ ರೀತಿಯಾಗಿದೆ, ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮುಂಗಾರು ಮಳೆ ಅಬ್ಬರಿಸಿದೆ. ಕರಾವಳಿ ಮತ್ತು ಮಲೆನಾಡಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಜೂನ್ ತಿಂಗಳಲ್ಲಿ ಮೊದಲೇ ಆರಂಭವಾಗಿದ್ದ ಮಳೆ ಜನರಲ್ಲಿ ಸಂತೋಷ ತಂದಿತ್ತು. ಆದರೆ ಜೂನ್ ತಿಂಗಳು ಅರ್ಧ ಮುಗಿಯೋದರ ಒಳಗೆ ಮುಂಗಾರು ಮಳೆ ಸಹವಾಸ ಸಾಕಪ್ಪ ಸಾಕು ಅನ್ನೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಹೌದು, ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳು ಮಳೆಗಿಂತ ತತ್ತರಿಸಿ ಹೋಗಿವೆ. ಮನೆಗಳಿಂದ ಹೊರಗೆ ಹೋಗೋದಕ್ಕೂ ಜನರು ಭಯ ಪಡೋ ಪರಿಸ್ಥಿತಿ ಇದೆ. ಕೆಲವೆಡೆ ಊರುಗಳೇ ಮುಳುಗಿ ಜನರು ನರಕದಂತಹ ಸ್ಥಳಗಳಲ್ಲಿ ಬದುಕ್ತಾಗಿದ್ದಾರೆ. ಮುಂಗಾರು ಅಂದ್ರೆ ಬೆಚ್ಚಿ ಬೀಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಗಾರು ಅಬ್ಬರ, ನೆರೆ ಭೀತಿ, ಮುಳುಗಿದ ಗ್ರಾಮಗಳು, ಗುಡ್ಡ ಕುಸಿತ. ಮಲೆನಾಡು ಕರಾವಳಿಯಲ್ಲಿ ನರಕ ಸೃಷ್ಟಿ, ಜನ ಕಂಗಾಲು. ಮುಂಗಾರು ಮಳೆ ಸಖತ್ತಾಗಿ ಸುರಿಯುತ್ತಿದೆ. ಈ ಬಾರಿ ಸುರಿದ ಮಳೆ ದಾಖಲೆಗಳನ್ನ ಉಡೀಸ್ ಮಾಡಿದೆ. ಆರಂಭದಲ್ಲಿ ರೈತರಿಗೆ ಖುಷಿ ಕೊಟ್ಟಿದ್ದಾಗಿ ಮುಂಗಾರು ಮಳೆ ಈಗ ನೋವು ಕೊಡ್ತಿದೆ. ಯಾಕಾದ್ರೂ ಮಳೆ ಬಂತು ಅಂತ ಅನ್ನಿಸೋ ಪರಿಸ್ಥಿತಿಯನ್ನು ಕೆಲವೆಡೆ ನಿರ್ಮಾಣ ಮಾಡಿದೆ. ರೈತರ ಮೊಗದಲ್ಲಿ ನಗು ತರಿಸಬೇಕಾಗಿದ್ದ ಮಳೆ ರೈತರ ಕಣ್ಣಲ್ಲಿ ನೀರು ತರಿಸ್ತಾಗಿದೆ. ಬೆಳೆಗಳು ನಾಶ ಆಗಿವೆ. ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲೂ ಒಂದಲ್ಲ ಒಂದು ರೀತಿಯ ಅವಾಂತರ ಸೃಷ್ಟಿಯಾಗಿತ್ತು. ಸಾಕಷ್ಟು ಕಡೆ ಮರಗಳು ಧರೆಗೆ ಉರುಳಿವೆ. ಮಲೆನಾಡಿನಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾಗಿದ್ದು ಜನರು ಓಡಾಡಲು ಭಯ ಪಡುವಂತೆ ಆಗಿದೆ. ಗ್ರಾಮಗಳು ಮುಳುಗಿವೆ. ಪ್ರವಾಹ ಭೀತಿ ಆವರಿಸಿದೆ. ಶಿವಮೊಗ್ಗ, ಚಿಕ್ಕಮಗಳೂರಲ್ಲಿ ಮಳೆ ಆರ್ಭಟಕ್ಕೆ 2 ಸಾವು. ಮಳೆಗಾಲ ಶುರುವಾಗಿ 15ರಿಂದ 20 ದಿನ ಆಗಿದೆ. ಆದ್ರೆ ಇಷ್ಟೇ ದಿನಗಳಲ್ಲಿ ಮುಂಗಾರು ಮಳೆ ಸೃಷ್ಟಿ ಮಾಡಿರೋದು ದೊಡ್ಡ ಅನಾಹುತಗಳ ಸರಮಾಲೆಯನ್ನೇ. ಹಲವರನ್ನ ಬಲಿ ಕೂಡ ತಗೊಂಡಿದೆ. ದ್ವೀಪವಾದ ಮಂಗಳೂರಿನ ಅದ್ಯಪಾಡಿ ಗ್ರಾಮ. ಅವೈಜ್ಞಾನಿಕ ಡ್ಯಾಮ್, ಲಕ್ಷಾಂತರ ಮೌಲ್ಯದ ಬೆಳೆ ನಾಶ. ಮುಂಗಾರು ಮಳೆಯ ಸಾವಿನ ಸೂತಕ ಮುಂದುವರಿಯುತ್ತಿದೆ. ಇದರ ಜೊತೆಗೆ ಮತ್ತಷ್ಟು ಭೀತಿಯು ಆವರಿಸುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಅದ್ಯಪಾಡಿ ಗ್ರಾಮ ದ್ವೀಪದಂತಾಗಿದೆ. ಭಾರೀ ಮಳೆಗೆ ಅದ್ಯಪಾಡಿ ಗ್ರಾಮದಲ್ಲಿ ಜಲಪ್ರವಾಹ ಉಂಟಾಗಿದೆ. ಮರವೂರು ಡ್ಯಾಮ್ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾಗಿದೆ. ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಿದೆ. ಭತ್ತ, ಅಡಿಕೆ, ತೆಂಗು, ಬಾಳೆ ಸೇರಿದಂತೆ ಲಕ್ಷಾಂತರ ಮೌಲ್ಯದ ಬೆಳೆ ನೀರು ಪಾಲಾಗಿದೆ. ಒಂದು ಹೊತ್ತಿನ ಊಟಕ್ಕೂ ಅದ್ಯಪಾಡಿ ಜನರು ಪರದಾಡ್ತಿದ್ದಾರೆ. ಅದ್ಯಪಾಡಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ದೋಣಿ ಬಿಟ್ಟು ಬೇರೆ ಆಯ್ಕೆಯೇ ಸದ್ಯಕ್ಕಿಲ್ಲ. ಮರಗೋಡು ಡ್ಯಾಮ್ ಆಗಿ 13 ವರ್ಷ ಆಯಿತು. 13 ವರ್ಷದಿಂದ ಇದೇ ಸಮಸ್ಯೆ ಅಲ್ಲಿ. ಯಾಕಂದರೆ ಮರಗೋಡಲ್ಲಿ ಮಳೆಗಾಲ ಎಮರ್ಜೆನ್ಸಿ ಗೇಟ್ ಇಲ್ಲ.
ಅಲ್ಲಿ ಮರವರಲ್ಲಿ ಎಮರ್ಜೆನ್ಸಿ ಗೇಟ್ ಮಾಡಿದರೆ ನಮಗಿಂತ ಪರಿಸ್ಥಿತಿ ಬರುವುದಿಲ್ಲ. ಎಲ್ಲ ಅಧಿಕಾರಿಗಳು ಬಂದು ಮಾಡುವ ಅಂತ ಹೇಳಿದ್ದಾರೆ, ಮುಂದಿನ ವರ್ಷದಲ್ಲಿ ಬಾರದ ಹಾಗೆ ಮಾಡ್ತೇವೆ ಅಂತ. ಆದರೆ ಈ ಸಲವೂ ಹಾಗೆ ಆಗಿದೆ, ಏನು ವ್ಯವಸ್ಥೆ ಮಾಡಲಿಲ್ಲ. ಎಲ್ಲ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ದನಕರುಗಳಿಗೆ, ಮತ್ತು ಯಾರಿಗೂ ಹುಷಾರಿಲ್ಲ, ಏನು ದೋಣಿಯಲ್ಲಿ ಹೇಗೆ ಹೋಗುದು, ನಮ್ಮ ಕಷ್ಟ ಯಾರಿಗೆ ಗೊತ್ತಾಗ್ತದೆ, ಎಷ್ಟು ಸಲ ಹೇಳೋದು. ಎಲ್ಲ ಲಾಸ್ ಒಂದಲ್ಲ, ನಾವು ಕೃಷಿ ಮಾಡಿಯೇ ಬದುಕ ಇದ್ದವರು, ಈಗ ಎಲ್ಲ ಯಾರ್ಯಾರಲ್ಲಿ ಸಾಲ ಮಾಡಿ ನಾವು ಜೀವನ ತೆಗೆದು ಇರೋದು, ಅಂಥ ಪರಿಸ್ಥಿತಿ ನಮಗೆ ಬಂದಿದೆ. ಸಣ್ಣ ಖರ್ಚಿನಲ್ಲಿ ಏನಾದರೂ ಮಾಡಿ ನಮಗೆ ಇಂಥ ಪರಿಸ್ಥಿತಿ ಬರೋದಾಗಿ ಮಾಡುವುದು. ಅಧಿಕಾರಿಗಳು ಏಕೆ ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಉಡುಪಿ ಭಾಗದಲ್ಲಿ ಮುಂಗಾರು ಮಳೆ ನಿರಂತರವಾಗಿ ಸುರಿಯುತ್ತಿದೆ. ಬೈಂದೂರು, ಕುಂದಾಪುರ ಭಾಗದಲ್ಲಿ ನದಿಗಳು ತುಂಬಿ ಹರಿಯುತ್ತಿವೆ. ನದಿ ಮತ್ತು ಸಮುದ್ರದ ಕಡೆಗೆ ಹೋಗುವಾಗ ಎಚ್ಚರ ವಹಿಸಿ ಅಂತ ಸರ್ಕಾರ ಜನರಿಗೆ ಸೂಚನೆ ನೀಡಿದೆ. ಅಂಗನವಾಡಿ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಹಳಗೇರಿ, ಸಾಲ್ಬುಡ, ಬಿಜೂರು, ನಾಗೂರಲ್ಲಿ ನೆರೆ ಉಂಟಾಗಿದ್ದು ದೋಣಿ ಮೂಲಕ 10 ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಮಳೆಗಿನ್ನೂ ಸುರಿತಾಗಿದ್ದು ಮತ್ತಷ್ಟು ನೆರೆ ಭೀತಿ ಆವರಿಸಿದೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕರು ಬಚಾವ್. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕರಿಬ್ಬರು ಬಚಾವಾಗಿದ್ದಾರೆ. ಹಿತ್ತಿಲಪೇಲ ಕೂಡುಜಾರು ಸಮೀಪ ಬೈಕ್ ಸಹಿತ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಯುವಕರು ಸಿನಿಮೀಯ ರೀತಿಯಲ್ಲಿ ಪಾರಾಗಿದ್ದಾರೆ. ನದಿ ದಾಟುವ ವೇಳೆ ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು, ಆದರೆ ಬೈಕ್ ನದಿ ಬದಿ ಸಿಲುಕಿದ್ರಿಂದ ಯುವಕರಿಬ್ಬರು ಬಚಾವಾಗಿದ್ದಾರೆ. ಮನೆಗಳಿಗೆ ನುಗ್ಗಿದ ಚರಂಡಿ ನೀರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ಹಲವೆಡೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಭಟ್ಕಳದ ಅಗ್ಗ ಗ್ರಾಮದ ಸೇತುವೆ ಮೇಲಿಂದ ಅಪಾಯಕಾರಿ ಸ್ಥಿತಿಯಲ್ಲಿ ನೀರು ಹರಿಯುತ್ತಿದ್ದು, ಭಟ್ಕಳದ ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ದಾಂಡೇಲಿಯಲ್ಲಿ ನಿರಂತರ ಮಳೆಯಿಂದ ಚರಂಡಿ ನೀರು ಮನೆಗಳಿಗೆ ನುಗ್ಗಿದೆ. ಮನೆಯ ಎಲ್ಲಾ ಕಡೆಯೂ ನೀರು ತುಂಬಿಕೊಂಡಿದ್ದು ಜನ ಪರದಾಡುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮನೆ ಮೇಲೆ ಉರುಳಿ ಬಿದ್ದ ಮರ, ಅಪಾರ ಹಾನಿ. ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಸಾಂಗ್ವೆ ಗ್ರಾಮದಲ್ಲಿ ಭಾರೀ ಮಳೆಯಾಗ್ತಿದೆ. ಭಾರೀ ಗಾಳಿ ಮಳೆಯಿಂದ ಪ್ರಭಾವತಿ ಶಿವ ವಳಿಪ್ ಎಂಬುವವರ ಮನೆಯ ಮೇಲೆ ಮರ ಉರುಳಿ ಬಿದ್ದಿದೆ. ಏಕಕಾಲದಲ್ಲಿ 3 ಮರಗಳು ಉರುಳಿ ಬಿದ್ದಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಮನೆಯಲ್ಲಿದ್ದವರು ಪವಾಡ ಸದೃಶ್ಯದಲ್ಲಿ ಪಾರಾಗಿದ್ದಾರೆ. ಇದರ ಜೊತೆಗೆ ಯಲ್ಲಾಪುರ ತಾಲೂಕಿನ ಚಿಕ್ಕ ಯಲ್ಲವಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಯಿಂದ ಜನ ಪರದಾಡುವಂತಾಗಿದೆ. ರಸ್ತೆ ಕೆಸರುಗದ್ದೆಯಂತಾಗಿದ್ದು ಆತಂಕದಲ್ಲಿ ಮಕ್ಕಳನ್ನು ನಿತ್ಯ ಶಾಲೆಗೆ ಪೋಷಕರು ಕಳುಹಿಸುತ್ತಿದ್ದಾರೆ. ಜೋರು ಮಳೆಯಾದಾಗ ಹಳ್ಳ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತೆ. ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ಶಾಲೆಗೆ ತೆರಳುತ್ತಿದ್ದಾರೆ.
ರಾಜ್ಯದಲ್ಲೇ ಅತ್ಯಧಿಕ ಮಳೆ ಶಿವಮೊಗ್ಗದಲ್ಲಿ ದಾಖಲು. ಮುಂಗಾರು ಮಳೆ ಮಲೆನಾಡು ಶಿವಮೊಗ್ಗದಲ್ಲಿ ಅಬ್ಬರಿಸುತ್ತಿದೆ. ಲಿಂಗನಮಕ್ಕಿ ಜಲಾನಯನ ಪ್ರದೇಶಕ್ಕೆ ಒಳಹರಿವು ಹೆಚ್ಚಾಗಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತದ 4 ಫಾಲ್ಸ್ಗಳು ತುಂಬಿ ಹರಿಯುತ್ತಿವೆ. ರಾಜ್ಯದಲ್ಲೇ ಅತ್ಯಧಿಕ ಮಳೆ ಶಿವಮೊಗ್ಗ ಜಿಲ್ಲೆಯ ಮಾಣಿಯಲ್ಲಿ ದಾಖಲಾಗಿದೆ. ಕಲಬುರಗಿಯಲ್ಲಿ 100 ಎಕರೆ ಬೆಳೆ ನಾಶ. ಕಲಬುರಗಿಯಲ್ಲಿ ಮಳೆ ಅಬ್ಬರಿಸಿದೆ. ಭಾರೀ ಮಳೆಯಿಂದಾಗಿ 100 ಎಕರೆ ಬೆಳೆ ಹಾನಿಯಾಗಿದೆ. ಬಾಳೆ, ಪಪ್ಪಾಯ, ಟೊಮ್ಯಾಟೊ, ಬದನೆ ನಾಶವಾಗಿದ್ದು ತರಕಾರಿ ಸೇರಿ ತೋಟಗಾರಿಕೆ ಬೆಳೆಗಳು ಕೊಚ್ಚಿ ಹೋಗಿವೆ. 1,65,00,000 ಮೌಲ್ಯದ ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದು ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ರೈತರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಮಳೆ ಮುಂದುವರಿಯುತ್ತಿದೆ. ಭಾರೀ ಮಳೆ ಹಿನ್ನೆಲೆ ರಾಜ್ಯದ ಹಲವು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ಸೇರಿದಂತೆ ಉಳಿದ ಎಲ್ಲಾ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ.